ನಮಸ್ಕಾರ ರೀ ಸೌಕರ. ಬರ್ರಿ ಲೆಕ್ಕಪ್ಪ ಸೌಕರ. ಬಾರೋ ಬಾಳಪ್ಪ. ಮಲ್ಲಪ್ಪ, ಏನು ನಿಮ್ ನಾಟಕ ಊರಾಗ? ನೀವೇ ದೊಡ್ಡವರು, ನಮಗೆ ಏನ್ ತಿಳ್ಕೊಂಡಿರಿ ನೀವು? ಲೆಕ್ಕಪ್ಪ ಸೌಕರ ಕೂಡ್ರಿ. ನೀವ್ ಏನ್ ಮಾತಾಡ್ತಿರೋ ಅಂತ ನಮ್ಗೆ ಒಂದೂ ತಿಳಿತಾನೆ ಇಲ್ಲ. ಸತ್ಯ, ಸಾವುಕಾರಿಗೆ ಕೂಡಲು ಕಂಬಳಿ ಹಸು. ಸಾವುಕಾರ ಕುಂದ್ರಿಪ್ಪ, ಅದ ಏನು ವಿಷಯ ಅಂತ ಕುಂತ ಹೇಳ್ರಿ, ನಮಗೂ ತಿಳಿತೈತಿ. ಮಲ್ಲಪ್ಪ, ನಿನ್ನ ಮನೆ ಕಂಬಳಿ ಮೇಲೆ ಕುಳಿತು ನಾವೇನ್ ಭೀಕ್ತಾರ್ ಮಾಡಕ್ ಬಂದಿಲ್ಲ. ಏನ್ ನೋಡಿ ಊರಾಗ ನಾಟಕ? ಅಲ್ರಿ ಸಾವುಕಾರ, ದೊಡ್ಡವ್ರಂತ ತಿಳಿದು ಅಲ್ರಿ ದೊಡ್ಡವ್ರು ಇದ್ದೀರಿ. ರಸ್ತಾದಾಗ ಹುಡುಗರು ಆಡಬಾರ್ದು, ಓಡಾಡಬಾರ್ದು ಅಂದ್ರ ಸಣ್ಣ ಮಕ್ಕಳೇನು ಹೋಗಿ ಅಡವ್ಯಾಗ ಆಡ್ಬೇಕೇನ? ಹೆಂಗ್ರಿ ಸಾವುಕಾರ್ರಿ, ನೀವು ಏನ್ ಮಾತಾಡ್ತಿರೋ ಅಂತ ಪೂರ್ತಿ ಅದ್ರ ವಿಷಯ ಹೇಳ್ರಿ. ಮಲ್ಲಪ್ಪ, ಆಮೇಲೆ ಮೂಲ ವಿಷಯವನ್ನು ಬಿಟ್ಟು ಈ ರೀತಿ ಒಗಟೊಗಟಾಗಿ ಮಾತನಾಡಿದ್ರೆ ನಿಮ್ಮ ಉದ್ದೇಶವಾದರೂ ನಮಗೆ ಹೇಗೆ ತಿಳಿಯುತ್ತದೆ? ಆ ವಿಷಯ ಹೇಳುವ ಸಲುವಾಗಿ ನಾನು ಇಲ್ಲಿಗೆ ಬಂದೀನಿ. ಮಲ್ಲಪ್ಪ, ಒಂದ್ ವೇಳೆ ನಿನ್ನ ಮನೆ ಹೊಸ್ತು ಸಹಿತ ನಾನು ತಿಳಿತಿದ್ದಿಲ್ಲ. ಅಲ್ರಿ, ಆ ಹುಚ್ಚ ನಮ್ಮ ಇಡೀ ಅರ್ಧ ಹೊರನೇ ಮೈಸೂರನ್ನ ನಾವು ಗಪ್ಪದೀವಿ. ನನ್ನ ಮಗ ರಸ್ತಾದಲ್ಲ ಚಿನ್ನದಲ್ಲಿ ಆಡಿದ್ರೆ ನಿಮಗ್ ಚೇ ಕೆಡದಂಗಾತು. ನಾಳೆ ನೀವು ನನ್ನ ಮಗನಿಗೆ ಹೊಡೆದ್ರಲ್ಲ, ಯಾಕೆ? ನಿಮ್ಮ ಕೈಯನ್ನು ಬಹಳ ಉದ್ದಾಗ್ಯವನು. ಅದೇ ಹರಿಜನ ಹುಚ್ಚ ಹಳ್ಳ, ಕೆರಿ, ಬಾವಿ ಎಲ್ಲ ಕೊಡ್ತ. ಏನೇ ನಿಮ್ಮದು? ಲೆಕ್ಕಪ್ಪ ಸಾವುಕಾರಿ, ನನ್ನಲ್ಲಿ ಮೇಲು ಕೀಳು ಎನ್ನುವ ಈ ಸಂಕೋಚಿತ ಮನೋಭಾವನೆ ಮೊದಲಿನಿಂದಲೂ ಬಂದಿಲ್ಲ. ಗಂಡು ಹೆಣ್ಣು ಎರಡೇ ಜಾತಿ. ನಾನು ಎಣಿಸುವುದು ಜಾತಿ ಅಲ್ಲ, ನೀತಿ. ನೀತಿಗೆ ನನ್ನಲ್ಲಿ ಸ್ಥಾನ. ಅಂದ್ರೇನ್ರಿ ಸಾವುಕಾರ ನಿಮ್ ಮಾತಿನ ಅರ್ಥ? ಅಲ್ಲ, ಆ ಹರಿಜನ ಹುಚ್ಚನಿ ಹೆಚ್ಚಾದ್ನೆ ನಮ್ಗಿಂತ. ಹೆಂಗ್ರಿ ಇದು? ಏನ್ ಮಾತಾಡಕತ್ತೀರಿ? ಬಾಳ್ಯ, ನಾಲಿಗೆ ಹಲ್ಲಿನ ಹಿಡಿತದಲ್ಲಿ ಇಟ್ಟುಕೊಂಡು ಎಚ್ಚರಿಕೆಯಿಂದ ಮಾತನಾಡುವುದನ್ನು ಕಲಿ. ಲೆಕ್ಕಪ್ಪ ಸಾವುಕಾರ ಮನೆ ಮುಸುರಿಯ ಆಸೆಗಾಗಿ ಬಿದ್ದು ಸುಮ್ಮನೆ ಹಂದಿಯಂತೆ ಬಿದ್ದು ಕೆಸರಿನಲ್ಲಿ ಒದ್ದಾಡಬೇಡ. ನನ್ನ ಹುಚ್ಚೈನ ಜಾತಿ ಒಂದಾಗಿರುವುದು ಅದು ನೀತಿಯಿಂದ, ಭಕ್ತಿಯಿಂದ. ತಿಳಿಯುತ್ತೆ? ಮಲ್ಲಪ್ಪ, ಆ ದರಿದ್ರ ಮಗ ಹುಚ್ಚ ನಿನಗೆ ಹೆಚ್ಚಾದಲ್ಲವೇ? ನಮ್ಮ ಅಧಿಕಾರ ಅಂತ ನಿಮಗೆ ಕಾರಣದ ಹೋಯ್ತಲ್ಲ. ಸಾವುಕಾರ, ಹುಚ್ಚಯ್ಯನಿಗೆ ನೀವು ಕೆರೆ, ಬಾವಿ, ಹಳ್ಳ, ಕೊಳ್ಳ, ಗುಡಿ, ಗುಂಡಾರ ಮುಟ್ಟಬೇಡ ಅಂತ ಹೇಳ್ತಿರಲ್ಲ. ಮನುಷ್ಯ ಈ ಗುಡಿ ಗುಂಡಾರ ಮುಟ್ಟಿದರೆ ಅದು ನಿಮಗೆ ಮೈಲಿಗೆಯಾಗಿ ತೋರಿತು. ಆದರೆ ಅದೇ ನೀವು ಕುಡಿಯುತ್ತಿರುವ ಪವಿತ್ರವಾದ ನೀರಿನಲ್ಲಿ ಕಪ್ಪೆ, ಮೀನು, ಹಾವು, ಮೊಸಳೆ, ಏಡಿ, ಸಾವಿರಾರು ಜಲಚರ ಪ್ರಾಣಿಗಳು ಹುಟ್ಟಿಕೊಂಡು ಅಲ್ಲೇ ವ್ಯಾಸ ಮಾಡುತ್ತವೆ. ಅವೆಲ್ಲವುಗಳಿಗೆ ನಿಮ್ಮ ಅಧಿಕಾರ ಶಕ್ತಿಯಿಂದ ಆ ನೀರಿನಿಂದ ಬೇರ್ಪಡಿಸಬೇಕಾಗಿತ್ತು. ಮಲ್ಲಪ್ಪ, ನೀವು ಹುಚ್ಚದಂಗ ಮಾತಾಡಿ ನಿನ್ನ ಸ್ಥಾನ ಕಳೆದುಕೊಳ್ಬೇಡ. ನಾ ಹೇಳುವುದಿಷ್ಟೇ, ಆ ಭಂಡಾರಿ ಹುಚ್ಚ ನಿರ್ಮಲೆ ಭಂಡಾರಿ ಹುಚ್ಚ ನಿನಗ್ ಬೇಕಾದ್ರೆ ನಿನ್ ಮನೆಯಾಗ ಇಟ್ಕೋ. ಅವ್ರು ಬೇಕಾದ್ರೆ ನೀ ಹೋಗಿ ಅವ್ರ ಕೇರಿಯಾಗಿರು. ಅದು ನಮ್ಮ ಮಹತ್ವ ಅಲ್ಲ. ಯಾಕೆ ಸಾವುಕಾರ? ಅಲ್ಲಪ್ಪ, ನಿಮ್ಮಿಂದಾರಿನ ಮರ್ಯಾದೆ ಹೋಗುತ್ತದೆ. ಸಾವುಕಾರ, ನನ್ನ ಮನೆ ಮರ್ಯಾದೆ ಹೋಗುವುದು ಹುಚ್ಚಯ್ಯನಿಂದಲ್ಲ, ಅವನಿಂದಲೇ ನನ್ನ ಮನೆಗೊಂದು ಶೋಭೆ ಬರಬೇಕಾಗಿದೆ. ಅವ
ಅವನಿಂದಲೇ ನನ್ನ ಮನೆಗೆ ಕೀರ್ತಿ ಬರುವುದು, ಬೆಳೆಯುವುದು, ಉಳಿಯುವುದು, ನಾಳೆ ಈ ನಾಡಿನ ಜನಕ್ಕೆ ತಿಳಿಯುವುದು. ಅರ್ಥ ಆಯ್ತೇನೋ ಸಾಹುಕಾರ? ಮಲ್ಲಪ್ಪ, ಅವನು ದಲಿತ ಹೊಲೆಯ. ಆಗಿರಬಹುದು. ಅವನು ದಲಿತ ಹೊಲೆಯನಾದ ಮಾತ್ರಕ್ಕೆ ಅವನು ಮನುಷ್ಯನಲ್ಲವೇ? ಮನುಷ್ಯ ಜಾತಿಯಲ್ಲಿ ಅವನು ಹುಟ್ಟಿಲ್ಲವೇ? ಮನುಷ್ಯನಲ್ಲಿರಬೇಕಾದ ರೀತಿ ನೀತಿ ಹುಚ್ಚಯ್ಯನಲ್ಲಿ ಇಲ್ಲವೇ? ಮಲ್ಲಪ್ಪ, ಎಲ್ಲರೂ ನಿನ್ನ ಹಾಗೆ ಆ ದರಿದ್ರ ಹುಚ್ಚನನ್ನ ತಲೆಯ ಮೇಲೆ ಇಟ್ಕೊಂಡಿಲ್ಲ, ಮನೆಯಿಂದ ಹೊರಗಿಟ್ಟು ದುಡಿಸಿಕೊಂಡಿದ್ದಾರೆ. ಸಾಹುಕಾರ, ಸತ್ತ ದನ ತಿನ್ನುವ ನಾಯಿಯನ್ನು ಜನರು ಮನೆಯಲ್ಲಿಟ್ಟು ಸಾಕಿಲ್ಲವೇ? ಆ ನಾಯಿಗಿಂತ ಕೀಳನೆ ನನ್ನ ಹುಚ್ಚಯ್ಯ. ಆ ಸಾಕಿದ ದನ ತಿನ್ನುವ ನಾಯಿಗೆ ಜನರು ಹೊಸ್ತಿರದ ಹೊರಗೆ ಇಟ್ಟು ದುಡಿಸಿಕೊಂಡಿದ್ದಾರೆ. ಸತ್ತ ದನ ತಿನ್ನುವ ನಾಯಿಯನ್ನು ಜನರು ಹೊಸ್ತಿನ ಹೊರಗಿಟ್ಟಿರಬಹುದು, ಆದ್ರೆ ಅದೇ ಸತ್ತ ಇಲಿ, ಹೆಗ್ಗಡು, ಹಾವು, ಹಲ್ಲಿ ತಿನ್ನುವ ಬೆಕ್ಕು ಅಡುಗೆ ಮನೆಯೆಲ್ಲ ಓಡಾಡಿ ಎಲ್ಲ ಗಡಿಗೆಗಳನ್ನು ಮುಟ್ಟಿ ದೇವರ ಜಗಲಿ ಮೇಲೆ ಹೋಗಿ ಕೂಡುತ್ತದೆ. ಆ ಬೆಕ್ಕಿಗೆ ಏಕೆ ನಿನ್ನ ಜನ ಹೊಸ್ತಿನ ಹೊರಗಿಟ್ಟಿಲ್ಲ? ಮಲ್ಲಪ್ಪ, ನೀನು ಮಾತನಾಡಿ ನಿನ್ನ ಕೇಡಿಗಾಗಿ ಎಂದು ತಿಳಿದುಕೋ. ಸಾಹುಕಾರ, ಹುಚ್ಚಯ್ಯ ನನ್ನ ಮನೆಯಲ್ಲಿ ಇಂದು ನಿನ್ನೆಯಿಂದ ದುಡಿಯುತ್ತಿಲ್ಲ. ಅವನ ತಂದೆ, ಅವನ ತಾತ, ಅವನ ಮುತ್ತಾತರು ಇದೇ ಮನೆಯಲ್ಲಿ ದುಡಿದು ದೇಹ ತ್ಯಾಗ ಮಾಡಿದ್ದಾರೆ. ಇಂದು ನಿಮ್ಮ ಮಾತಿಗಂಜಿ ನಾನು ಹುಚ್ಚಯ್ಯನಿಂದ ಮನೆಯಿಂದ ಹೊರಗೆ ಹಾಕಲು ನಾನೇನು ಒಳ್ಳೆಯ ಪೊಳ್ಳು ಮನುಷ್ಯನಲ್ಲ. ನೋಡು, ಅವನು ಅಧರ್ಮಿ, ಕಳ್ಳ, ಸುಳ್ಳ, ಧರ್ಮಹೀನನಾಗಿ ನಡೆದುಕೊಂಡರೆ ದುರ್ಗವನ ಮುಂದೆ ಹರಕೆಯ ಕುರಿ ಕಡಿದ ಹಾಗೆ ನಿಮ್ಮೆದುರಿನಲ್ಲಿ ಅವನನ್ನು ಕಡಿದು ಹಾಕುತ್ತೇನೆ. ನೀತಿ ಬಿಟ್ಟು ನಡೆಯುತ್ತಿರುವ ಹುಚ್ಚಯ್ಯನಿಗೆ ಕಡಿಯಲು ನಿನಗೆ ಕೈಗಳಾದರೂ ಹೇಗೆ ಹೇಳುತ್ತವೆ? ಸಾಹುಕಾರ, ನೀತಿ ಬಿಟ್ಟು ನಡೆದ ಶಿಷ್ಯನಿಗೆ ಗುರು ಶಾಪ ಕೊಟ್ಟು ಸುಟ್ಟು ಒಗೆದ ಉದಾಹರಣೆಗಳು ಎಷ್ಟೋ ಇವೆ. ಮಲ್ಲಪ್ಪನವರೇ, ಅಂದ್ರ ನೀವು ಆಡೋ ಮಾತೇನು ಸಾವುಕಾರ? ಅಲ್ಲ, ನೀತಿಯಲ್ಲಿ ಭಕ್ತಿಯಲ್ಲಿ ಆ ಹುಚ್ಚೈನೇ ಹೆಚ್ಚಿಗಾದ್ರೆ ನಿಮಗ? ನಮ್ಮ ಲಕ್ಕಪ್ಪ ಸಾವುಕಾರಿ ಅದಾಕಮ್ಮರ ಹೇಳ್ರಿ. ಆ ನೀತಿಯಲ್ಲಿ, ಭಕ್ತಿಯಲ್ಲಿ, ಶ್ರೀಮಂತಿಕೆಯಲ್ಲಿ ಎಲ್ಲರದಾಗೂ ಹೆಚ್ಚದಾರ ಅವರು. ಬಾಯ, ಅಧಿಕಾರ, ಅಂತಸ್ತು, ಶ್ರೀಮಂತಿಕೆಯಲ್ಲಿ ನೀವು ಹುಚ್ಚನಿಗಿಂತ ಹೆಚ್ಚಿರಬಹುದು. ಆದ್ರೆ ನಾನು ಹೇಳಿದ್ದು ಹುಚ್ಚಯ್ಯ ನೀತಿಯಲ್ಲಿ, ಭಕ್ತಿಯಲ್ಲಿ ಶ್ರೇಷ್ಠ ಎಂದು. ತಿಳಿತೇನೋ? ಮಲ್ಲಪ್ಪ, ನಮ್ಮಲ್ಲಿರ್ಕಿಂತ ಆ ದರಿದ್ರ ಮಗ ಹುಚ್ಚಯ್ಯನಿಗೆ ಹೆಚ್ಚಾದನಲ್ಲ. ನೋಡಿ, ನಿಮ್ಮ ಕಣ್ಣಿಗೆ ನಮ್ಮ ಅಧಿಕಾರ, ಅಂತಸ್ತು ಕಾಣದ ಹೋಯ್ತೆ. ನೋಡ್ತಿರು, ಈ ಊರ ಮಂದಿಯ ಮುಂದೆ ನನ್ನ ಕಾಲು ಹಿಡಿಯುವ ಪ್ರಸಂಗ ನಿನ್ನ ಹಣೆಯಲ್ಲಿ ನೀನೇ ಬರೆದುಕೊಳ್ಳುತ್ತಿರುವೆ. ಅಲ್ರಿ ಸಾವುಕಾರ, ಈ ಊರಾಗ ದರಿದ್ರ ಹುಚ್ಚನೆ ಹೆಚ್ಚಿಗೆ ಅದನ್ನ ನಿಮಗ? ಅಲ್ರಿ, ಅದೇನೋ ಅಂತಾರಲ್ಲ, ನಮ್ಮ ಲಕ್ಕಪ್ಪ ಸಾವುಕಾರ ಏನು ಕಮ್ಮಿ ಇಲ್ರಿ ಸಾವುಕಾರು. ನೋಡ್ರಿ, ವಿಚಾರ ಮಾಡ್ರಿ, ಆ ದರಿದ್ರ ದೂರಿಟ್ಟು ಕೆಲಸ ಮಾಡ್ಕೋರಿ ಅಂತ ನೀಚ ಜಾತಿಯವನಿಗೆ ತಲೆ ಮ್ಯಾಗ ಕುಂದಿಸ್ಕೊಂಡಿರಲ್ರಿ. ಬಿಟ್ಟು ಬಿಡ್ರಿ, ಯಾಕಂದ್ರೆ ಇದು ನಿಮ್ ಒಳ್ಳೇದಕ್ಕೆ ಹೇಳಕತ್ತೀನಿ. ಈ ಊರು ಮಂದಿ ಹೆಂಗದಾರ ಅಂತ ಹೇಳಿ ನನಗೆ ಗೊತ್ತೈತಿ, ನಿಮಗೂ ಗೊತ್ತಿದ್ದು ಮಾತೇ ಅದ. ನೋಡ್ರಿ ಸಾವುಕಾರ, ವಿಚಾರ ಮಾಡ್ರಿ, ಇದು ನಿಮ್ ಒಳ್ಳೇದಕ್ಕೆ. ಈ ಊರಲ್ಲಿ ನಾನೇ ದೊಡ್ಡವನು, ಇಲ್ಲಿ ಯಾರಿಗೂ ತಲೆಬಾಗಿ ನಡೆಯುವುದಿಲ್ಲವೆಂಬ ದುರಂಕಾರದ ಬುದ್ಧಿ ನನ್ನಲ್ಲಿಲ್ಲ. ಆ ಕಲ್ಯಾಣದ ಆಸ್ಥಾನದ ರಾಜನಾದ
ಬಿಜ್ಜಳ ರಾಜನ ಸಿಂಹಾಸನಕ್ಕೆ ಬಸವಣ್ಣ ತಲೆಬಾಗಲಿಲ್ಲ. ಆದರೆ ಅದೇ ಶಿವಶರಣ ಸಮಗಾರ ಹರಳಯ್ಯ ತಯಾರಿಸಿದ ಪಾದ ರಕ್ಷಗಳನ್ನೇ ಆ ಬಸವಣ್ಣ ತನ್ನ ತಲೆ ಮೇಲೆ ಹೊತ್ತುಕೊಂಡು ಮಸ್ತಕ ಪಾವನವಾಯಿತೆಂದು ಕುಣಿದಾಡಿದ. ಬಸವಣ್ಣ ಅಧಿಕಾರಕ್ಕೆ ತಲೆ ಎತ್ತಿದ, ಭಕ್ತಿಗೆ ಬಾಗಿದ. ನಾನು ಬಾಗುವುದು ಭಕ್ತಿಗೆ ಹೊರತು ನಿಮ್ಮಂಥವರ ಗೊಟ್ಟು ಬೆದರಿಕೆಯಲ್ಲ. ಮಲ್ಲಪ್ಪ ಖಬರ್ದಾರ್, ಆ ನಿನ್ನ ಭಕ್ತ ನಿನ್ನ ಭಕ್ತಿ ಹೇಗೆ ನಡೀತೈತಿ ನಾನು ನೋಡ್ತೀನಿ. ಸಾಕು ಮಾಡ್ರಿ ನಿಮ್ಮ ಹಾಳು ಪುರಾಣವನ್ನ. ನಾನೇ ಎಂಬ ಅಹಂಕಾರದಿಂದ ಮೆತ್ತಗಾದವರು ಸಾಕಷ್ಟಿದ್ದಾರೆ ಈ ಊರಿನಲ್ಲಿ. ಅಲ್ರಿ ಸೌಕರ, ಆ ಬಸವಣ್ಣ ಆ ದರಿದ್ರ ಹರಳ್ಯಾಗ ನಮಗೆ ಹಾಳಾದ. ಅದೇ ಮಂತಣ್ಣನವ್ರ ಪಕ್ಷದಾಗಿದ್ರ ಕಲ್ಯಾಣಕ್ಕ ಅಳಿಗಾಲ ಇರ್ತಿದ್ದಿಲ್ರಿ, ಅಳಿಗಾಲ ಇರ್ತಿದ್ದಿಲ್ಲ. ಬಾಳ್ಯ, ನೀನಾಡುವ ಮಾತುಗಳು ನಿನಗೆ ತಿರುಗು ಬಾಣವಾಗಿ ಚುಚ್ಚುತ್ತಿವೆ. ಏನಂದ ನೀನು? ಹರಳಯ್ಯ, ಆ ಬಸವಣ್ಣ ಹರಳಯ್ಯನನ್ನು ನಂಬಿ ಹಾಳಾದ ಅಂತ ಹೇಳಿದೆಯಲ್ಲ. ಆ ಹರಳಯ್ಯ ತಯಾರಿಸಿದ ಪಾದ ರಕ್ಷೆಗಳನ್ನು ಕೈಯಿಂದ ಮುಟ್ಟದೆ ಕಾಲಲ್ಲಿ ಮೆಟ್ಟು ತುಳಿದ ಮಧುರಸ ಮೈ ಸುಟ್ಟುಕೊಂಡ. ನಿನಗೆ ಶ್ರೇಷ್ಠವಾಗಿ ತೋರಿದ ಮಂಚಣ್ಣ ಆ ಮಧುರಸನ ಮೈ ಉರಿ ಆರಿಸಬೇಕಾಗಿತ್ತು. ಆ ಮಧುರಸನ ಮೈ ಉರಿ ಆರಿಸಲು ನಿನಗೆ ಹೀನವಾಗಿ ಕಂಡ ಆ ಹರಳಯ್ಯನ ಬಚ್ಚಲದ ನೀರೇ ಗಂಗೆ, ಗೋದಾವರಿ, ಕಾವೇರಿ, ಸಿಂಧು ನದಿಗಳ ನೀರಿನಷ್ಟು ಪವಿತ್ರವಾಗಿ ತೋರಿತು. ಮಧುವರಸನ ಮೈ ಉರಿಯಾರಿತು. ಅಂಥೇಳಿ ಬ್ರಹ್ಮ ಪದವಿ ನನಗೆ ಬೇಡವಯ್ಯ, ವಿಷ್ಣು ಪದವಿ ನನಗೆ ಬೇಡವಯ್ಯ, ರುದ್ರ ಪದವಿ ನನಗೆ ಬೇಡವಯ್ಯ, ಶಿವಶರಣರ ಪಾದ ಧೂಳೇ ನನಗೆ ಪಾವನವಯ್ಯ ಕೂಡಲ ಸಂಗಮ ದೇವ ಅಂತ ಬಸವಣ್ಣನವರು ವಚನ ಸಾರ್ಯಾರು. ಅಲ್ಲಪ್ಪ, 4 ಹಳೆ ಮನೆಯ ಹಳೆ ಪುಸ್ತಕ ಓದಿ ಹುಚ್ಚನಂಗ ಮಾತಾಡ್ಬೇಡ. ಜಾಲಿ ಗಿಡದ ಹೂ ಕಮಲದ ಹೂವಾಗಿ ತೋರ್ತದೇನೋ. ನಮಗಿಂತಲೂ ದರಿದ್ರ ಹುಚ್ಚನ ಹೆಚ್ಚಾಗಿದೆ ನಿನಗ. ನಾವ್ಯಾರು ಅವನ್ಯಾರು ಅಂತ ಸ್ವಲ್ಪ ಲೆಕ್ಕ ಹಾಕೊಂಡು ಮಾತಾಡ್ರಿ. ಸಾಕಾರ, ಅದೇ ಅಲ್ಲ ನೀವು ಹೇಳುವ ಮಾತು. ಹೊಲೆ ಮಾದಿಗರು ಕಡಿಮೆ ಜಾತಿಯವರು ಅಂತ. ಮೆಡುವ ಮೆಟ್ಟು ಹೊಲೆದ ಕೈ ತೊಗಲಿನ ಮಟ್ಟಿ ಹೊಲೆದಿಲ್ಲವೇ? ತೊಗಲಿನ ಮಟ್ಟಿಯಲ್ಲಿ ನಾವು ನೀವೆಲ್ಲ ನೀರು ಕುಡಿದಿಲ್ಲವೇ? ಜಾತಿ ಜಾತಿ ಅಂತ ಯಾಕೆ ಬಡದಾಡ್ತಿರೋ? ಆ ನಿಮ್ಮ ಕುಲದ ನೆಲೆಯನ್ನಾದರೂ ಬಲ್ಲಿರಾ ನೀವು? ನಿಮ್ಮ ದೇಹ ಹುಟ್ಟಿ ಭೂಮಿಗೆ ಬಿದ್ದಾಗ ನಿಮ್ಮ ಅಂಗದ ಮೇಲೆ ಲಿಂಗ ಇತ್ತೇನ್ರು? ಜಾತಿ ಹೀನನ ಮನೆ ಜೋತಿತ ಹೀನವೇ, ಜಾತಿ ವಿಜಾತಿ ಎನ್ನಬೇಡ, ದೇವನೊಲೆದಾತನೇ ಜಾತ ಸರ್ವಜ್ಞ. ಸಾವುಕಾರ, ನಾವು ನೀವು ಇಡೀ ಮನುಷ್ಯ ಕುಲವೇ ಪಂಚ ಮಹಾಭೂತದಿಂದ ಹುಟ್ಟಿಕೊಂಡಿದೆ. ಉಚ್ಚ ಕುಲದಲ್ಲಿ ಹುಟ್ಟಿದವನು 25 ತತ್ವಗಳಿಂದ ಹುಟ್ಟಿದನೆಂಬ ಮಾತ್ರಕ್ಕೆ ಹೀನ ಕುಲದವನಿಗೆ ಆ ದೇವರು ತತ್ವಗಳಿಲ್ಲದೆ ಹುಟ್ಟಿಸಿಲ್ಲ. ನೋಡು, ಕುಲದಿಂದ ಜಾತಿ ಹುಟ್ಟಿದರೆ ಕುಲಕ್ಕೊಂದು ಸೂರ್ಯ, ಕುಲಕ್ಕೊಂದು ಭೂಮಿ ಹುಟ್ಟಿಸಬೇಕಾಗುತ್ತಿತ್ತು. ಮಲ್ಲಪ್ಪ, ಇಷ್ಟ್ರ ಮೇಲೆ ಮುಗೀತು ಅಂತ ತಿಳ್ಕೋಬೇಡ. ಯಾಕಂದ್ರ ಇನ್ನೂ ನನ್ನ ಹತ್ರ ಮಂತ್ರಗಳು ಬಹಳದವ. ಇಡೀ ಊರದ ಜನ ಎದ್ದು ನಿನ್ನ ಎದಿ ಮೇಲೆ ಒದ್ದಾಗ ಆವಾಗ ತಿಳಿತೈತಿ ನಿನಗೆ ತತ್ವದ ಮಾತ. ನೋಡ್ರಿ ಸಾವುಕಾರ, ಯಾಕೆ ಜಿದ್ದಿನಿಂದ ನಿಮ್ಮ ಮರ್ಯಾದೆ ನೀವು ಕಳ್ಕೊಳಕ್ ಹೋಗ್ತೀರಿ? ನೋಡ್ರಿಪ್ಪ, ಇದು ನಿಮ್ಮ ಮರ್ಯಾದೆ ವಿಷಯ ಐತಿ. ಏನಾರ ಮಾಡಿ ಅದನ್ನ ಬಿಟ್ಟು ಬಿಡ್ರಿ ಅಲ್ರಿ. ಅಂದ್ರೆ ಬಾಳೆ, ನೀವು ಹೇಳೋದು ಇಷ್ಟೇ ಇಲ್ಲೋ? ಅದು ನಿಮ್ ಒಳ್ಳೇದಕ್ರಿ ಸಾವುಕಾರು. ನಾನು ಹುಚ್ಚನಿಂದ ಮನೆಯಿಂದ ಹೊರಗೆ ಹಾಕಿ ನಿಮ್ಮ ಬೆನ್ನ ಹತ್ತಿ ತಿರುಗಬೇಕು, ಹೌದಲ್ಲ ನಿಮ್ಮ ವಿಚಾರ? ಅಷ್ಟೇ ಐತ್ರಿ, ಮತ್ತೇನು? ನೋಡು ಬಾಳ್ಯ, ಪಂಚ ಪಕವಾನದ ಅಡಿಗೆ ಬಂಗಾರದ ತಾಟಿನಲ್ಲೇ ನೀಡಿರಬಹುದು. ಆದರೆ
ಆ ಬಂಗಾರದ ತಾಟೆ ಸ್ವಚ್ಛವಾಗಿರದಿದ್ದರೆ ಆ ತಾಟಿನಲ್ಲಿ ಅಂಥ ಪಕ್ವಾನ ಇದ್ದರೆ ಏನು? ಅಡಿಗೆ ಯಾವುದೇ ಇರಲಿ, ಊಟಕ್ಕೆ ತಾಟು ಮುಖ್ಯವಲ್ಲ. ಸ್ವಚ್ಛವಾದ ಮಣ್ಣಿನ ಪ್ರಯಾಣದಲ್ಲಿ ಅಡಿಗೆ ಅದೇ ಪಕ್ವಾನವಾಗಿ ತೋರುತ್ತದೆ ಹೊಟ್ಟೆಗೆ. ತಾನು ಜಂಗಮನಾಗಿ ಹುಟ್ಟಿ ಎಲ್ಲರೂ ಒಂದೇ ಎಂದು ಈ ಊರಲ್ಲಿ ನಡೆದು ಬಂದ ಚಿದಂಬರ ಸ್ವಾಮಿಯಂತಹ ಜಂಗಮನಿರಬೇಕು. ಜಂಗಮನಾಗಿ ಹುಟ್ಟಿ ಲಿಂಗ ಪೂಜೆಯನ್ನರಿಯದೆ ಅಂಗಹೀನನಾಗಿ ಮಂಗನಂತೆ ತಿರುಗುವ ಜಂಗಮ ಆತ ಜಂಗಮನಲ್ಲ, ಜಗದ್ಘಾತುಕ. ಎನಗಿಂತ ಕಿರಿಯರಿಲ್ಲ, ಶಿವಶರಣರಿಗಿಂತ ಹಿರಿಯರಿಲ್ಲ ಎಂದು ನುಡಿದು ಈ ಮಾನವ ಜಾತಿಯಲ್ಲಿ ಅಡಗಿದ ಮೂಢನಂಬಿಕೆ, ಅಂಧಕಾರ, ಜಾತೀಯತೆಯನ್ನೇ ಹೊಡೆದೋಡಿಸಿ ಇಡೀ ಮಾನವ ಜಾತಿಯಲ್ಲಿ ಅಜ್ಞಾನದ ಕತ್ತಲನ್ನು ಹೊಡೆದೋಡಿಸಿ ಜ್ಞಾನದ ಬೆಳಕನ್ನು ಹರಿಸಿದ ಆ ಭಕ್ತಿ ಭಂಡಾರಿ ಜಗಜ್ಯೋತಿ ಬಸವಣ್ಣನಂತ ಬ್ರಾಹ್ಮಣನಿರಬೇಕು. ತಾನು ಬ್ರಾಹ್ಮಣನಾಗಿ ಹುಟ್ಟಿ ಬ್ರಹ್ಮ ಜ್ಞಾನವನ್ನರಿಯದ ಬ್ರಾಹ್ಮಣ ಆತ ಬ್ರಾಹ್ಮಣನಲ್ಲ, ಬ್ರಹ್ಮಾಂಡ ಘಾತುಕ. ತಿಳಿಯಿತೆಂದು ಬಾಳ ಈ ಮಲ್ಲಪ್ಪ ಸುಳ್ಳು ಶಾಸ್ತ್ರ ಗೊಳ್ಳು ಪುರಾಣ ಹೇಳಿ ಸೊಕ್ಕಿಗೆ ಬಂದಾನ. ಎಣ್ಣೆ ಮೇಲೆ ನನಗೈತಿ ನನಗೈತಿ ಇದೇನು ಸ್ವಾಮಿ ಇದು? ಯಾವ ವಿಷಯ ಇಲ್ಲದನ ಈ ಲಕ್ಕಪ್ ಸೌಕರ ಬಾಳಪ್ಪ ಹಿಂಗ್ಯಾಕೆ ಒದರಾಡಿ ಹೋದ್ರು? ಒದರಾಡ್ಲಿ ಬಿಡು ಸತ್ಯ, ಇದರಿಂದ ನನಗೇನು ನಷ್ಟ ಇಲ್ಲ. ಹಾ ಸತ್ಯ, ಅಡಿಗೆ ರೆಡಿ ಆಗಿದೆಯನ್ನು ನೋಡು. ಸತ್ಯ ಶರಣ ತೋರೋ ಕರುಣ